ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಕ್ಕಿ. ನಮ್ಮ ಆಟೋದವರು ಕಷ್ಟ ಅಂತ ಬಂದರು, ಆದರೆ ನಮ್ಮ ಸರ್ಕಾರದವರು ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದು ಅಂತ ಬ್ಯಾಕ್ ಟು ಬ್ಯಾಕ್ ಕಷ್ಟ ಕೊಡ್ತಾನೆ ಇದ್ದಾರೆ. ಏನಪ್ಪ ಅಂತಂದರೆ ಈಗ ಬಂದಿರೋದು ಆಟೋ ಚಾಲಕರೇ ದಯವಿಟ್ಟು ಗಮನಿಸಿ, 100-500ಕ್ಕೆ ಆಸೆ ಪಟ್ಟು ನೀವೇನಾದ್ರೂ ನಿಮ್ಮ ಆಟೋ ಹಿಂದೆ ಫಿಲ್ಮ್ ಪೋಸ್ಟರ್, ಇನ್ಸೂರೆನ್ಸ್ ಅಥವಾ ಮತ್ತಿನ್ಯಾವುದೋ ಜಾಹೀರಾತಿನ ಪೋಸ್ಟರ್ ಅಂಟಿಸ್ಕೊಂಡ್ರಿ ಅನ್ಕೊಳ್ಳಿ, ನೀವು ಒಂದಿಡೀ ವಾರ ಸಂಪಾದಿಸಿದ ಹಣ ಚಿಟ್ಕೆ ಹೊಡೆಯೋದ್ರಲ್ಲಿ ಕಟ್ಟಾಗುತ್ತೆ. ಸಾರಿಗೆ ಇಲಾಖೆಯ ನಿಯಮದ ಪ್ರಕಾರ ಆಟೋಗಳಲ್ಲಿ ಜಾಹೀರಾತು ಪ್ರದರ್ಶನ ಮಾಡೋದಕ್ಕೆ ವಾರ್ಷಿಕವಾಗಿ ಅನುಮತಿ ಪಡೆದಿರಬೇಕು. ಏನೇ ಜಾಹೀರಾತು ಅಳವಡಿಕೆ ಮಾಡಿದ್ರೂ ವರ್ಷಕ್ಕೆ 5,000 ಕಟ್ಟಬೇಕು. ಹಾಗೊಮ್ಮೆ ಅನುಮತಿ ಪಡೆದಿದ್ರೆ ವರ್ಷವಿಡೀ ಜಾಹೀರಾತು ಅಳವಡಿಕೆಗೆ ಅವಕಾಶ ಇದೆ. ಒಂದ್ ವೇಳೆ ಅನುಮತಿ ಇಲ್ಲದೆ ಪೋಸ್ಟರ್ ಹಾಕಿಸಿದ್ರೆ ಅದು ಕಾನೂನು ಬಾಹಿರ ಆಗುತ್ತೆ. ವಿಪರ್ಯಾಸ ಅಂದ್ರೆ ಈ ನಿಯಮದ ಬಗ್ಗೆ ನಗರದ ಬಹುತೇಕ ಆಟೋ ಚಾಲಕರಿಗೆ ಅರಿವೇ ಇಲ್ಲ. ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಆಟೋಗಳ ಹಿಂದೆ ಇನ್ನೂ ಕೂಡ ಹೀಗೆ ಜಾಹೀರಾತಿನ ಪೋಸ್ಟರ್ ಇದೆ. ಹೀಗಾಗಿ ಸಾರಿಗೆ ಇಲಾಖೆ ಆಟೋ ಚಾಲಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡುವುದು ಉತ್ತಮ. ಜೊತೆಗೆ ಆಟೋ ಚಾಲಕರು ಕೂಡ ದಂಡಾಸ್ತ್ರದಿಂದ ದೂರ ಇರೋಕೆ ಪೋಸ್ಟರ್ ಅಂಟಿಸೋದನ್ನ ಕೈ ಬಿಟ್ರೆ ಒಳಿತು, ಇಲ್ಲ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ರ್ಯಾಪಿಡೋ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಬಂದರು, ಆದರೆ ಇವಾಗ ಅವ್ರಿಗೆ ರ್ಯಾಪಿಡೋ ಕಡೆಯಿಂದ ಆಯಿತು, ಆರ್ ಟಿ ಒ ಕಡೆಯಿಂದ ಆಯಿತು, ಇವಾಗ ಡೈರೆಕ್ಟ್ ಸರ್ಕಾರನೇ ಇಗ್ತಾ ಇದೆ. ಆಟೋ ಯಾರು ಪೋಸ್ಟರ್ ಹಾಕಂಗಿಲ್ಲ ಅಂತ, ಪೋಸ್ಟರ್ ಹಾಕಿದ್ರೆ ಫೈನ್ ಬೀಳುತ್ತಂತೆ. ಆದರೆ ಇವ್ರು ಮಾಡೋದು ತಪ್ಪು. ಸರ್ಕಾರ ಯಾವತ್ತಕ್ಕೋಸ್ಕರ ಇದನ್ನು ಮಾಡ್ತಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾ? ಬನ್ನಿ ತೋರಿಸ್ತೀನಿ. ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆಲ್ಲ ಕಾರಣ ಹೆಂಗಸರು, ಲೇಡೀಸ್ ಅಂತ ಹೇಳ್ತಾ ಇದ್ದೀನಿ. ಏನು ಅಂತ ಅಂದ್ಬಿಟ್ಟು ಕೇಳಬೇಕು ಅಂದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮಹಿಳಾ ಸಂಘದವ್ರಿಗೂ ಊರಿಗೂ ತಲುಪಲಿ. ಆಮೇಲೆ ಮುಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ.